Hi everyone, myself Dr. Rajendra Prasad KL, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಅಟ್ ಸನೇರ್ ಹಾಸ್ಪಿಟಲ್. ಇವತ್ತು ನಾವು ಫೈಮೋಸಿಸ್ ಬಗ್ಗೆ ಮಾತಾಡೋಣ. ಈ ಟಾಪಿಕ್ ಯಾಕೆ ಮಾತಾಡಬೇಕು ಅಂದರೆ, ಎಷ್ಟೊಂದು ಜನ ಒ ಪಿ ಡಿಗೆ ನಮ್ಮ ಹಾಸ್ಪಿಟಲ್ಗೆ ಬರ್ತಾರೆ, ಅವ್ರಿಗೆ ಈ ವಿಷಯದ ಬಗ್ಗೆ ಗೊತ್ತಿರೋದಿಲ್ಲ, ವಾಟ್ ಈಸ್ ಫೈಮೋಸಿಸ್ ಅಂತ. ಮತ್ತು ಇನ್ನೊಂದೇನು ಅಂತಂತಂದರೆ, ಇದರಿಂದ ಆಗೋ ಕಾಂಪ್ಲಿಕೇಶನ್ಸ್ನ ಫೈಮೋಸಿಸ್ ಬಗ್ಗೆ ಗೊತ್ತಿದ್ದರೆ ತಡಿಬೋದು. ಅದಕ್ಕೆ ಇವತ್ತು ಈ ಟಾಪಿಕ್ ಬಗ್ಗೆ ಮಾತಾಡೋಣ. ಫೈಮೋಸಿಸ್ ಅಂದರೆ ಏನು, ಇದು ಎಲ್ಲೆಲ್ಲಿ ಯಾರಿಗೆ ಬರುತ್ತೆ, ಮತ್ತು ಸಿಂಪ್ಟಮ್ಸ್ ಹೆಂಗೆ ಬರುತ್ತೆ, ಹೆಂಗೆ ಡಯಾಗ್ನೋಸ್ ಮಾಡೋದು, ಮತ್ತು ಟ್ರೀಟ್ಮೆಂಟ್ ಹೆಂಗೆ ಕೊಡೋದು. ಫಸ್ಟು ಫೈಮೋಸಿಸ್ ಅಂದರೆ ಏನಂತ ತಿಳ್ಕೊಳ್ಳೋಣ. ಇದನ್ನು ಟೈಟ್ ಫೋರ್ ಸ್ಕಿನ್ ಅಂತ ಹೇಳ್ತೀವಿ. ಈ ಫೋರ್ ಸ್ಕಿನ್ ಬಂದು ಗ್ಲ್ಯಾನ್ಸ್ ಮೇಲೆ ಇರುತ್ತೆ, ಅದು ಈಸಿಯಾಗಿ ಹಿಂದಕ್ಕೆ ಬರಲ್ಲ, ಅದನ್ನು ನಾವು ಫೈಮೋಸಿಸ್ ಅಂತ ಹೇಳ್ತೀವಿ. ಮತ್ತು ಇದು ಕೂಡ ಕಂಜನಿಟಲ್ ಡಿಸಾರ್ಡರ್ ಆಗಿರುತ್ತೆ. ಮತ್ತು ಇದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತಂತಂದರೆ, ಒಂದು ಚಿಕ್ಕ ಮಕ್ಕಳಲ್ಲಿ ಅದು ಕಂಜನಿಟಲ್ ಡಿಸಾರ್ಡರ್ ಆಗಿರೋದ್ರಿಂದ ಹುಟ್ಟಿದ ತಕ್ಷಣವೂ ಇರ್ಬೋದು ಆ ಫೈಮೋಸಿಸ್ ಅನ್ನೋದು ಇದು. ಮತ್ತು ಇನ್ನೊಂದೇನಂದರೆ ದೊಡ್ಡವರಲ್ಲೂ ಕಾಣಿಸ್ಕೊಳ್ಳುತ್ತೆ. ಇಂಥವ್ರಿಗೆ ತುಂಬ ಹೈ ಶುಗರ್ಸ್ ಇರೋರಿಗೆ, ಅದನ್ನು ಡಯಾಬಿಟಿಸ್ ಅಂತ ಹೇಳ್ತೀವಿ, ಅಂಥವ್ರಿಗೆ ಕಾಮನ್ ಆಗಿ ಫೈಮೋಸಿಸ್ ಅಂತ ಕಾಣಿಸ್ಕೊಳ್ಳುತ್ತೆ. ಮತ್ತು ಈ ಸಿಂಪ್ಟಮ್ಸ್ ಹೆಂಗಿರುತ್ತೆ ಫೈಮೋಸಿಸ್ ಅಂತಂದರೆ, ಒಂದು ಎಸ್ಪೆಷಲಿ ಗಂಡು ಮಕ್ಕಳಲ್ಲೇ ಕಾಣೋದಿದು, ಮತ್ತು ಗಂಡಸರಲ್ಲಿ ಮಾತ್ರ ಇದು ಕಾಣಿಸೋದು. ಈ ಸಿಂಪ್ಟಮ್ಸ್ ಬಂದು ತುಂಬಾ ಯೂರಿನ್ ಇನ್ಫೆಕ್ಷನ್ ಆಗೋದು, ಅದು ಪದೇ ಪದೇ ಆಗ್ತಾನೆ ಇರುತ್ತೆ. ಮತ್ತು ಸ್ಕಿನ್ ಹಿಂದಕ್ಕೆ ಯಾವಾಗ ಬರಲ್ಲೋ ಆವಾಗ ಸ್ಮೆಗ್ಮಾ ಅಂತ ಒಂದು ಆಯಿಲ್ ಥರ ಪ್ರೊಡ್ಯೂಸ್ ಆಗುತ್ತೆ, ಅದರಿಂದ ಇನ್ಫೆಕ್ಷನ್ ಆಗಿ ಮೆಲನೈಟಿಸ್ ಅಂತ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಮತ್ತೆ ಯೂರಿನ್ ಹೋಗ್ಬೇಕಾದ್ರೆ ಉರಿ ಆಗೋದು, ಪದೇ ಪದೇ ಯೂರಿನ್ಗೆ ಹೋಗೋದು, ಮತ್ತು ಕಿಡ್ನಿ ಇನ್ಫೆಕ್ಷನ್ ಆಗೋದು ಮಕ್ಕಳಿಗೆ ಎಸ್ಪೆಷಲಿ. ಮತ್ತು ಅದರಿಂದ ನಿಮಗೆ ಕಿಡ್ನಿ ಇನ್ಫೆಕ್ಷನ್ ಆಗಿ ಫೀವರ್ ಬರೋವಂಥ ಚಾನ್ಸಸ್ಸೂ ತುಂಬ ಇದೆ. ಮತ್ತು ಅಲ್ಟಿಮೇಟ್ ಆಗಿ ಆ ಯೂರಿನ್ ಹೋಗೋ ಜಾಗ ಒಂದು ಮಿಯಾಟಸ್ ಅಂತ ಹೇಳ್ತೀವಿ, ಗ್ಲ್ಯಾನ್ಸ್ ಹತ್ರ ಇರುತ್ತೆ, ಅದು ಬ್ಲಾಕ್ ಆಗಿ ಯೂರಿನ್ ಚಾನ್ಸಸ್ ತುಂಬ ಇರುತ್ತೆ. ಅವಾಗ ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ. ಅದಕ್ಕೆ ಈ ಫೈಮೋಸಿಸ್ ಬಗ್ಗೆ ನಾನು ಬ್ರೀಫಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೂರನೇದು ಬಂದು ಇದನ್ನು ಹೆಂಗೆ ಡಯಾಗ್ನೋಸ್ ಮಾಡೋದು. ಸಿಂಪಲ್. ಇವಾಗ ತಂದೆ ತಾಯಿ ಮನೇಲಿ ಇರ್ತಾರೆ, ಯೂಶ್ವಲಿ ಬೆಳಗ್ಗೆ ಹೊತ್ತು ಅವರೇ ಸ್ನಾನ ಮಾಡಿಸೋದು. ಆ ಟೈಮಲ್ಲಿ ಚಿಕ್ಕ ಮಕ್ಕಳಲ್ಲಿ ಆ ಪೆನ್ನಿಸ್ನ ನೋಡಬೇಕಾಗುತ್ತೆ, ಸ್ಕಿನ್ ಹಿಂದಕ್ಕೆ ಹೋಗ್ತಾ ಇದೆಯಲ್ಲ ಅಂತ ನೋಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಅದು ಹೋಗಲಿಲ್ಲ, ತುಂಬ ಟೈಟ್ ಆಗಿತ್ತು, ಅದು ಇಳಿಬೇಕಾದ್ರೆ ಏನಾದರೂ ಬ್ಲಡ್ ಆಯಿತು, ಕ್ರ್ಯಾಕ್ಸ್ ಏನಾದರೂ ಇತ್ತು ಅಂತಂದರೆ ಇಮಿಡಿಯೇಟಾಗಿ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಬೋದು ಒಂದು. ಮತ್ತು ಎರಡನೇದು, ನಿಮ್ಗೆ ಆ ಥರ ಏನಾದರೂ ಡೌಟ್ ಇತ್ತು, ಯಾಕೋ ಇದು ಹಿಂದಕ್ಕೆ ಬರ್ತಿಲ್ವಲ್ಲ, ಇದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಂದರೆ ಒಂದು ನೀವು ನಿಯರ್ ಬೈ ಯೂರಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಬೋದು. ಇಲ್ಲ ನಿಮ್ಮ ನಿಯರ್ ಬೈ ಯಾವುದಾದ್ರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅವ್ರಿಗೆ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಅವಾಗ ಮಾಡಿದಾಗ ಅದು ಫೈಮೋಸಿಸ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ಒಂದಿದು. ಮತ್ತು ಇದನ್ನು ಯಾವ ಥರ ಟ್ರೀಟ್ ಮಾಡ್ಬೋದು ಅಂತಂತಂದರೆ, ಸಿಂಪಲ್ ಆಗಿ ಇದನ್ನು ಸರ್ಕಮ್ಸಿಷನ್ ಅಂತ ಹೇಳ್ತೀವಿ, ಆಯಿತಾ. ನೀವು ಯೂರಾಲಜಿಸ್ಟ್ ಹತ್ರ ಯಾರಾದರೂ ಕನ್ಸಲ್ಟ್ ಮಾಡಿದಾಗ ಆ ಸ್ಕಿನ್ ಏನು ಫೈಮೋಸಿಸ್ ಅಂತ ಹೇಳ್ತೀವಲ್ಲ, ಅದನ್ನು ನೀಟಾಗಿ ತೆಗೆದುಬಿಟ್ರೆ ನಿಮಗೆ ಇವಾಗ ನಾನು ಹೇಳಿರೋ ಸಿಂಪ್ಟಮ್ಸ್ ಯಾವುದೂ ಕೂಡ ಬರಲ್ಲ.